ಗುಡ್ ಮಾರ್ನಿಂಗ್ ಮೈ ಡಿಯರ್ ಫ್ಯಾಮಿಲಿ ಮೆಂಬರ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ನನ್ನ ಹೆಸರು ಜೈ. ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ತಲುಪಿಸಿ. ಏನಾದರೂ ತಿದ್ದುಪಡಿ ಇತ್ತು ಅಂದರೆ ಕಮೆಂಟ್ ಮೂಲಕ ನನಗೆ ಹೇಳ್ತಾ ಇರಿ. ಅದ್ರ ಮೂಲಕ ನನಗೆ ಒಳ್ಳೆ ಮೋಟಿವೇಶನ್ ಸಿಗುತ್ತೆ, ಇನ್ನೂ ಹೆಚ್ಚಿಗೆ ವೀಡಿಯೋಸ್ ಮಾಡೋಕ್ಕೆ ಕಾಣಿಸುತ್ತೆ. ಸೊ ಗಾಯ್ಸ್ ನೋಡಿ, ರೋಡ್ ನಡ್ಕೊಂಡು ಹೋಗ್ತಾ ಇದೆ. ಬಟ್ ಇಲ್ಲಿ ನಮ್ಮದು ಐರಾವತ ಕ್ಲಬ್ ಕ್ಲಾಸ್ ಕೂಡ ಏನೋ ಇದೆ. ಇಲ್ಲಿ ಪಾಲಕ್ಕಾಡ್ ಬಸ್ ಸ್ಟಾಪ್ ಇದು. ಸೊ ಇಲ್ಲಿಂದ ಇದ್ದೇ ಇರುತ್ತೆ ಆಲ್ಮೋಸ್ಟ್ ಆಲ್ ಎಲ್ಲ ಸರೌಂಡಿಂಗ್ ಇರೋ ಬಸ್ಗಳು ಕೂಡ ಇಲ್ಲಿಂದ ಅವೈಲಬಿಲಿಟಿ ಇರುತ್ತೆ. ಸೊ ಬನ್ನಿ, ನನ್ನೇದು ವಿಡಿಯೋ ಯಾರ್ಯಾರು ಇನ್ನೂ ನೋಡಿಲ್ವೋ ಆದಷ್ಟು ಬೇಗ ಹೋಗಿ ನೋಡಿ. ಅಟ್ಲೀಸ್ಟ್ ಏನಾದರೂ ತಿದ್ದುಪಡಿ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ತಾ ಇರಿ. ಸೊ ಇನ್ನೂ ಹೆಚ್ಚಿಗೆ ವೀಡಿಯೋಸ್ ಮಾಡೋಕ್ಕೆ ಅದೇ ಒಳ್ಳೆ ಮೋಟಿವೇಶನ್ ಆಗಿರುತ್ತೆ. ಸೊ ಗಾಯ್ಸ್, ಇವತ್ತಿನ ಟಾಪಿಕ್ ಬಂದು, ಇವತ್ತು ನಾವು ಪಾಲಕ್ಕಾಡಿಂದ ಕಾಸರಗೋಡುವರೆಗೂ ಒಂದು ಜರ್ನಿ ಹೋಗ್ತಾ ಇದ್ದೀವಿ. ಕಾಸರಗೋಡಲ್ಲಿ ಒಂದು ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್ ಇದೆ. ಸೊ ಅದ್ರದ್ದು ಟೆಂಪಲ್ ಹಿಸ್ಟಾರಿಕಲ್ ಸ್ಟೋರಿನ ನೋಡ್ಕೊಂಬರೋಣ ಬನ್ನಿ. ಇವತ್ತು ಹೋಗ್ತಾ ಇದ್ದೀವಿ ಪಾಲಕ್ಕಾಡಿಂದ ಕಾಸರಗೋಡುವರೆಗೂ ಒಂದು ಜರ್ನಿ. Here we go. ಶ್ರೀ ಅನಂತ ಪದ್ಮನಾಭ ಸ್ವಾಮಿ ಕೆರೆ ದೇವಾಲಯ ಕತೆ. ಕಾಸರಗೋಡು ಜಿಲ್ಲೆಯ ಅನಂತಪುರ ಎಂಬಲ್ಲಿ ನೆಲೆಸಿರುವ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನವು ಬಹಳ ವಿಶಿಷ್ಟ ಮತ್ತು ಪವಿತ್ರ ಸ್ಥಳವಾಗಿದೆ. ಈ ದೇವಾಲಯವನ್ನು ಅನಂತಪುರ ಸರೋವರ ದೇವಸ್ಥಾನ ಎಂದೂ ಕರೆಯುತ್ತಾರೆ. ಇಡೀ ದೇವಸ್ಥಾನವು ಒಂದು ಪ್ರಾಕೃತಿಕ ರೂಪದ ಕೆರೆಯ ಮಧ್ಯದಲ್ಲಿ ನಿರ್ಮಿತವಾಗಿದೆ. ಇದು ಈ ದೇವಾಲಯಕ್ಕೆ ವಿಶೇಷ ಮಹತ್ವವನ್ನು ನೀಡುತ್ತದೆ. ಇದರ ಪೌರಾಣಿಕ ಕಥೆಯ ಪ್ರಕಾರ ಮಹರ್ಷಿ ವಿಲ್ವಮಂಗಲ ಸ್ವಾಮಿ ಇಲ್ಲಿ ತಪಸ್ಸು ಮಾಡುತ್ತಿದ್ದವರು. ಅವರು ತಮ್ಮ ಧ್ಯಾನದಲ್ಲಿ ಅನಂತನನ್ನು ಅನಂತನಾಗ ಅಥವಾ ವಿಷ್ಣು ರೂಪ ದರ್ಶನ ಪಡೆದಿದ್ದರು. ಶ್ರೀ ಅನಂತನು ಮಗುವಿನ ರೂಪದಲ್ಲಿ ಮಹರ್ಷಿಯ ಮುಂದೆ ಪ್ರತ್ಯಕ್ಷನಾಗಿ ಅವರು ಆ ಮಗುವಿನೊಂದಿಗೆ ಆಡಿ ಮಾತಾಡುತ್ತಿದ್ದರು. ಆದರೆ ಒಂದು ದಿನ ಮಹರ್ಷಿಯ ರೋಷದಿಂದ ಮಗುವನ್ನು ಬಡಿದಾಗ ಮಗು ಈ ಕೆರೆಯಲ್ಲಿ ಬಂದು ಅಡಗಿ ಹೋದಂತೆ. ಆ ಮಗುವೇ ಶ್ರೀ ಮಹಾವಿಷ್ಣುವಿನ ರೂಪದಲ್ಲಿಯೇ ಈ ಸ್ಥಳದಲ್ಲಿ ಪೂಜಿಸಲ್ಪಡುತ್ತಿರುವನು ಎಂಬ ನಂಬಿಕೆ ಇದೆ. ಇದೇ ಅನಂತನನ್ನು ತರುವಾಯ ತಿರುವನಂತಪುರದ ಬೃಹತ್ ಶ್ರೀ ಪದ್ಮನಾಭ ಸ್ವಾಮಿ ದೇವಸ್ಥಾನದಲ್ಲಿಯೂ ದೇವರೂಪದಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಎಂದು ಹೇಳುತ್ತಾರೆ. ಇನ್ನು ಇನ್ನೊಂದು ವಿಶೇಷ ವಿಷಯವೆಂದರೆ ಈ ದೇವಸ್ಥಾನದಲ್ಲಿ ಬಾಬಿಯಾ ಎಂಬ ಪವಿತ್ರ ಮೀನು ಹಾವು ಇದೆ ಎಂದು ಬಹುಮಾನ್ಯವಾದ ನಂಬಿಕೆ ಇದೆ. ಬಾಬಿಯಾ ಹಾನಿಯಿಲ್ಲದವಾಗಿದ್ದು ದೇವಾಲಯದ ದೇವರ ಪ್ರತಿನಿಧಿಯಂತೆ ಪರಿಗಣಿಸಲಾಗುತ್ತದೆ. ಈ ಮಾತ್ರ ಭಕ್ತರಿಂದಲೇ ಭಕ್ಷ್ಯ ಸ್ವೀಕರಿಸುತ್ತದೆ ಮತ್ತು ಯಾರಿಗೂ ಹಾನಿ ಮಾಡದು ಎಂಬುದು ವಿಶೇಷ. ಅನಂತಪುರಂ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ಕೆರೆ ದೇವಾಲಯ ಸಂಪೂರ್ಣ ಕತೆ ಕನ್ನಡದಲ್ಲಿ. ಕಾಸರಗೋಡು ಜಿಲ್ಲೆಯ ದೇವಾಲಯಗಳ ನಡುವೆ ಅನಂತಪುರದಲ್ಲಿನ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನವು ಅಪರೂಪದ ಸ್ಥಾನವನ್ನು ಹೊಂದಿದೆ. ಇಲ್ಲಿನ ದೇವಾಲಯವು ಸ್ವಾಭಾವಿಕವಾಗಿ ಮೂಡಿದ ಕೆರೆಯ ಮಧ್ಯಭಾಗದಲ್ಲಿ ನಿರ್ಮಾಣವಾಗಿದೆ. ಇದು ಕರ್ನಾಟಕ ಮತ್ತು ಕೇರಳ ಸಂಸ್ಕೃತಿಯ ಮಿಲನ ಬಿಂದು ಎಂಬಂತೆ ಭಾಸಿಸುತ್ತದೆ. ಪೌರಾಣಿಕ ಕಥೆ. ಬಹಳ ವರ್ಷಗಳ ಹಿಂದೆ ಮಹರ್ಷಿ ವಿಲ್ವಮಂಗಲ ಸ್ವಾಮಿ ತಪಸ್ಸಿನ ಜೀವನ ನಡೆಸುತ್ತಿದ್ದರು. ಅವರು ಪರಮ ಭಕ್ತರಾಗಿದ್ದ ಶ್ರೀ ಮಹಾವಿಷ್ಣುವಿನ ದರ್ಶನಕ್ಕಾಗಿ ದಿನರಾತ್ರಿ ಭಜನೆ ಧ್ಯಾನದಲ್ಲಿ ಲೀನರಾಗಿದ್ದರು. ಮಹರ್ಷಿಯ ಭಕ್ತಿಯನ್ನು ಪರಿಹರಿಸಲು ಶ್ರೀ ಮಹಾವಿಷ್ಣು ಮಗು ರೂಪದಲ್ಲಿ ಅವರ ಮುಂದೆ ಪ್ರತ್ಯಕ್ಷನಾದನು. ಮಹರ್ಷಿ ಆ ಮಗುವನ್ನು ಅತ್ಯಂತ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ಆದರೆ ಒಂದು ದಿನ ಆ ಮಗು ಶಿಶು ಸಹಜ ತಂತ್ರಗಳಿಂದ ಮಹರ್ಷಿಯ ತಪಸ್ಸನ್ನು ವಿಘ್ನಿತ ಮಾಡಿತು. ಕೋಪಗೊಂಡ ಮಹರ್ಷಿ ಆ ಮಗುವನ್ನು ಹಚ್ಚಿಕೊಂಡು ಹೊಡೆದರು. ಗಾಯಗೊಂಡ ಮಗು ತಕ್ಷಣವೇ ಓಡಿ ಸಮೀಪದಲ್ಲಿದ್ದ ಕೆರೆಯಲ್ಲಿ ಅಳಿದು ಹೋದಂತೆ. ಅಲ್ಲಿ ಮಹರ್ಷಿಗೆ ಅಷ್ಟೇ ಅಲ್ಲದೆ ಒಂದು ದಿವ್ಯ ದರ್ಶನವೂ ದೊರಕಿತು. ಅಪೂರ್ವ ವಿಶಾಲ ಶೇಷನಾಗದ ಮೇಲೆ ವಿಶ್ರಾಂತಿಯಲ್ಲಿದ್ದ ಶ್ರೀ ಮಹಾವಿಷ್ಣು. ಆಗ ಮಹರ್ಷಿಗೆ ಅರಿವಾಯಿತು, ಅಯ್ಯೋ, ನಾನು ಹೊಡೆಯುವುದು ಏನು? ಸ್ವತಃ ಶ್ರೀ ಮಹಾವಿಷ್ಣುವೇ ನನ್ನ ಮುಂದೆ ಮಗು ರೂಪದಲ್ಲಿ ಇದ್ದರು. ದೇವಾಲಯದ ಸ್ಥಾಪನೆ. ಆ ದಿವ್ಯ ದರ್ಶನದ ನಂತರ ಮಹರ್ಷಿ ಅಲ್ಲಿ ದೇವರ ಆರಾಧನೆ ಆರಂಭಿಸಿದರು. ಕಾಲಕ್ರಮೇಣ ಆ ಸ್ಥಳದಲ್ಲಿ ದೇವಾಲಯವೊಂದು ನಿರ್ಮಿಸಲಾಯಿತು.
ಇದನ್ನು ಅನಂತಪುರ ಸರೋವರ ದೇವಸ್ಥಾನ ಎಂದೂ ಕರೆಯಲಾಗುತ್ತದೆ. ಅನಂತನ ನಿವಾಸವಾದ ಕಾರಣ ಇದನ್ನು ಅನಂತಪುರ ಎಂದು ಹೆಸರಿಸಲಾಯಿತು. ಬಾಬಿಯಾ ಪವಿತ್ರ. ಇನ್ನೊಂದು ವಿಚಿತ್ರ ಮತ್ತು ಆಧ್ಯಾತ್ಮಿಕ ಸಂಗತಿ ಇಲ್ಲಿ ನಡೆಯುತ್ತಿದೆ. ಬಾಬಿಯಾ ಎನ್ನುವ ಹಾನಿಯಿಲ್ಲದ ಕ್ರೊಕೊಡೈಲ್. ಹಲವಾರು ವರ್ಷಗಳಿಂದ ಈ ದೇವಾಲಯದ ಕೆರೆಯಲ್ಲಿ ಬಾಬಿಯಾ ಎಂಬ ಪವಿತ್ರ ವಾಸಿಸುತ್ತಿದೆ. ಭಕ್ತರ ನಂಬಿಕೆಯ ಪ್ರಕಾರ ಈ ದೇವಾಲಯದ ರಕ್ಷಕ ಬಾಬಿಯಾ ಮಾತ್ರ ದೇವಾಲಯದ ಅರ್ಚಕರಿಂದಲೇ ಆಹಾರ ಸ್ವೀಕರಿಸುತ್ತಿತ್ತು. ಸಾಮಾನ್ಯವಾಗಿ ಅವರೇ ಬಿತ್ತಲ ರುಚಿಕರವಾದ ಅಕ್ಕಿ ಅಥವಾ ಸಣ್ಣ ಆಹಾರಗಳನ್ನು ನೀಡುತ್ತಾರೆ. ಅದೃಷ್ಟವಶಾತ್ ಬಾಬಿಯಾ ಯಾರಿಗೂ ಹಾನಿ ಮಾಡಿಲ್ಲ ಎಂದು ದಾಖಲೆಗಳಿವೆ. ಬಾಬಿಯಾ ಬದುಕಿದ್ದು ದೇವರ ಆಶೀರ್ವಾದದ ಸಂಕೇತವೆಂದು ಭಕ್ತರು ನಂಬುತ್ತಾರೆ. ವಿಶೇಷತೆಗಳು. ಅನಂತಪುರ ದೇವಸ್ಥಾನವು ತಿರುವನಂತಪುರ ಶ್ರೀ ಪದ್ಮನಾಭಸ್ವಾಮಿ ದೇವಾಲಯದ ಮೂಲ ಸ್ಥಾನವೆಂಬ ನಂಬಿಕೆ ಇದೆ. ಇಲ್ಲಿನ ದೇವರ ರೂಪ 5 ಮುಖಗಳ ಶೇಷನಾಗದ ಮೇಲೆ ವಿಶ್ರಾಂತಿಯಲ್ಲಿರುವ ಶ್ರೀ ಮಹಾವಿಷ್ಣು. ಪೂಜೆ ಪದ್ಧತಿಗಳು ಹೆಚ್ಚಿನ ಮಟ್ಟಿಗೆ ಕೇರಳ ಶೈಲಿಯ ಆಚಾರಾನುಸಾರ ನಡೆಯುತ್ತವೆ. ದೇವಾಲಯದ ಸುತ್ತಲೂ ವಿಶಾಲ ಹಸಿರಿನ ಪ್ರದೇಶ ಮತ್ತು ಪ್ರಕೃತಿಯ ಸೌಂದರ್ಯ ವಿಸ್ತಾರವಾಗಿದೆ. ಸಾರಾಂಶ. ಅನಂತಪುರಂ ಶ್ರೀ ಅನಂತ ಪದ್ಮನಾಭಸ್ವಾಮಿ ಕೆರೆ ದೇವಾಲಯವು ದೇವತೆ, ಪೌರಾಣಿಕ ಕಥೆಗಳು, ಪ್ರಕೃತಿಯ ಸೌಂದರ್ಯ ಮತ್ತು ವಿಶಿಷ್ಟ ಪವಿತ್ರ ಮಗರ್ ಬಾಬಿಯಾ ಇವುಗಳ ಸಂಯೋಜನೆಯಾಗಿರುವ ಅದ್ಭುತ ಸ್ಥಳ. ಶಾಂತಿ, ಭಕ್ತಿ ಮತ್ತು ವೈಭವವನ್ನು ಒಂದೇ ಬಿಂಬದಲ್ಲಿ ಕಾಣಲು ಈ ಸ್ಥಳಕ್ಕೆ ಭೇಟಿ ನೀಡುವುದು ಅವಶ್ಯಕ. ಶ್ರೀ ಅನಂತ ಪದ್ಮನಾಭಸ್ವಾಮಿ ಕೆರೆ ದೇವಾಲಯ ಸಂಪೂರ್ಣ ಕಥೆ ವಿಸ್ತೃತವಾಗಿ. ಸ್ಥಾಪನೆಯಾಗಿ. ಅನಂತಪುರಂ ಶ್ರೀ ಅನಂತ ಪದ್ಮನಾಭಸ್ವಾಮಿ ದೇವಾಲಯವು ಸುಮಾರು 9ನೇ ಶತಮಾನದಲ್ಲಿ ನಿರ್ಮಿತವಾಗಿದೆ ಎಂದು ಇತಿಹಾಸಕಾರರು ನಂಬುತ್ತಾರೆ. ದೇವಾಲಯವು ಕರ್ನಾಟಕ ಮತ್ತು ಕೇರಳದ ಮಿತಿಯಲ್ಲಿ ಬರುವ ಕಾರಣ ಇಲ್ಲಿ 2 ಪ್ರಾಂತ್ಯಗಳ ಶೈಲಿಯ ಮಿಶ್ರಣ ಕಂಡುಬರುತ್ತದೆ. ಇಲ್ಲಿ ಪೂಜಿಸಲ್ಪಡುವ ದೇವರು ಅನಂತ ಪದ್ಮನಾಭಸ್ವಾಮಿ, ಅನಂತ ಶೇಷನ ಮೇಲೆ ಮಲಗಿರುವ ವಿಷ್ಣು ರೂಪ. ಅನಂತ ಎಂಬುದು ಶೇಷನಾಗವನ್ನು ಸೂಚಿಸುತ್ತದೆ. ಪದ್ಮನಾಭ ಎಂದರೆ ಕಂಬಳದಿಂದ ಪದ್ಮದಿಂದ ಹುಟ್ಟಿದ ಬ್ರಹ್ಮನ ಮೂಲ, ಅಂದರೆ ವಿಶ್ವದ ಸೃಷ್ಟಿಯ ಮೂಲಸ್ಥಾನ. ಮಹರ್ಷಿ ವಿಲ್ವಮಂಗಲ ಸ್ವಾಮಿ ಕಥೆ. ಮಹರ್ಷಿ ವಿಲ್ವಮಂಗಲ ಸ್ವಾಮಿಯು ಪರಮ ವೈಷ್ಣವ ಭಕ್ತ. ದೇವರ ದರ್ಶನಕ್ಕಾಗಿ ಅವರು ಯೋಗ ತಪಸ್ಸು ಮಾಡಿದವರು. ಮಹರ್ಷಿಯ ತಪಸ್ಸಿಗೆ ತೃಪ್ತನಾದ ಶ್ರೀ ಮಹಾವಿಷ್ಣು ಮಗು ರೂಪದಲ್ಲಿ ಭೂಮಿಗೆ ಇಳಿದು ಬಂದರು. ಒಮ್ಮೆ ಮಹರ್ಷಿಯ ಏಕಾಗ್ರತೆಯನ್ನು ಮಗು ಭಂಗಪಡಿಸಿದಾಗ ಮಹರ್ಷಿಗೆ ಕೋಪ ಬಂದು ಆ ಮಗುವನ್ನು ಬಡಿದರು. ತಕ್ಷಣ ಮಗು ಈ ಕೆರೆಯೊಳಗೆ ನಾಟಿ ಅಳಿದು ಹೋದ. ಆ ಬಳಿಕ ಮಹರ್ಷಿಗೆ ದಿವ್ಯ ದರ್ಶನ. ಹಸಿರು 13 ಬಣ್ಣದ ಶೇಷನಾಗದ ಮೇಲೆ ವಿಶ್ರಾಂತಿದಾಯಕವಾಗಿ ಮಲಗಿರುವ ವಿಷ್ಣು ಮೂರ್ತಿ. ಇದನ್ನು ಕಂಡು ಮಹರ್ಷಿ ಅಚರಜಿನಿಂದ ಭಕ್ತಿಯಲ್ಲಿ ಲೀನರಾದರು. ದೇವಾಲಯದ ವಿನ್ಯಾಸ ಮತ್ತು ಶೈಲಿ. ದೇವಾಲಯವು ಚತುರ್ಭುಜ ಆಕಾರದ ಕೆರೆಯ ಮಧ್ಯಭಾಗದಲ್ಲಿ ನಿರ್ಮಾಣವಾಗಿದೆ. ದೇವಾಲಯದ ಸಂಕೀರ್ಣಕ್ಕೆ ತಲುಪಲು ಸಣ್ಣ ಹಗ್ಗದಾರಿಯಂತಿರುವ ಸೇತುವೆ ಅಥವಾ ದೋಣಿ ಬಳಸಬೇಕಾಗುತ್ತದೆ. ಸುತ್ತಲೂ ಇದ್ದ ಕೆರೆ ಸದಾ ತಾಜಾ ನೀರಿನಿಂದ ತುಂಬಿರುತ್ತದೆ. ದೇವಸ್ಥಾನದಲ್ಲಿ ದ್ರಾವಿಡಿಯನ್ ಶೈಲಿಯ, ದಕ್ಷಿಣ ಭಾರತದ ಮತ್ತು ಕೇರಳದ ಶೈಲಿಯ ಸಾಧಾರಣ ಲೇಪನ ಮತ್ತು ಮಣ್ಣುಕಲ್ಲಿನ ಸಂಯೋಜನೆ ಸಂಕಲನ ಕಂಡುಬರುತ್ತದೆ. ಬಾಬಿಯಾದ ವಿಶೇಷತೆ. ಬಾಬಿಯಾ ಎನ್ನುವ ಹಳೆಯ ಕಾಲದಿಂದಲೂ ಈ ಕೆರೆಯಲ್ಲಿ ವಾಸಿಸುತ್ತಿದೆ. ಇದನ್ನು ದೇವರ ಪಾಳೆಗಾರ ಎಂದು ಭಕ್ತರು ಗೌರವಿಸುತ್ತಾರೆ. ಬಾಬಿಯಾ ಮಾತ್ರ ಭಕ್ತರಿಂದ ಅಥವಾ ಅರ್ಚಕರಿಂದ ಬಿತ್ತಲ ಅಕ್ಕಿ ಆಹಾರವನ್ನು ಸ್ವೀಕರಿಸುತ್ತಿತ್ತು. ಮಾಂಸಾಹಾರವನ್ನೇ ಸೇವಿಸುತ್ತಿರಲಿಲ್ಲ ಎಂದು ಹೇಳುತ್ತಾರೆ. ಹಲವಾರು ಶೋಧನೆಗಳು ನಡೆಸಿದರೂ ಬಾಬಿಯಾ ಯಾಕೆ ಮತ್ತು ಹೇಗೆ ಹಾನಿಯಿಲ್ಲದವಾಯಿತು ಎಂಬುದಕ್ಕೆ ವಿಜ್ಞಾನಿಗಳು ಸ್ಪಷ್ಟ ಉತ್ತರ ನೀಡಿಲ್ಲ. ಜನರನ್ನು ಹಿಂಸಿಸಿದ ಘಟನೆಗಳೆಂದೂ ಇಲ್ಲ. 2020ರಲ್ಲಿ ಬಾಬಿಯಾ ಕೊನೆಯುಸಿರೆಳೆದ ಸುದ್ದಿ ಕೂಡ ಭಕ್ತರ ಮನದಲ್ಲಿ ದುಃಖ ಮೂಡಿಸಿತು. ಆದರೆ ಅದರ ಜೀವನ ಭಕ್ತಿಯ ಪ್ರತೀಕವಾಗಿತ್ತು. ತಿರುವನಂತಪುರ ಸಂಬಂಧ. ಇಲ್ಲಿನ ಅನಂತ ಪದ್ಮನಾಭಸ್ವಾಮಿಯ ದರ್ಶನದ ನಂತರ ಮಹರ್ಷಿಯು ದಕ್ಷಿಣಕ್ಕೆ ಸಾಗಿದ್ದು ತಿರುವನಂತಪುರಂನಲ್ಲಿ ಶ್ರೀ ಪದ್ಮನಾಭಸ್ವಾಮಿ ಮಂದಿರವನ್ನು ಸ್ಥಾಪಿಸಿದರೆಂದು ಪುರಾಣಗಳು ಹೇಳುತ್ತವೆ. ಹೀಗಾಗಿ ಅನಂತಪುರ ದೇವಾಲಯವನ್ನು ತಿರುವನಂತಪುರಂ ಪುರಾತನ ರೂಪ ಅಥವಾ ಮೂಲತತ್ವವೆಂದು ಕೂಡ ಭಕ್ತರು ಗೌರವಿಸುತ್ತಾರೆ. ಧಾರ್ಮಿಕ ಆಚರಣೆಗಳು. ಪ್ರತಿದಿನವೂ ನಿತ್ಯ ಪೂಜೆಗಳು ನಡೆಯುತ್ತವೆ. ವಿಶೇಷವಾಗಿ ವೈಷ್ಣವ ಆಚರಣೆಗಳು, ಅಲಂಕಾರ, ಅಭಿಷೇಕ, ನೈವೇದ್ಯ ಇಲ್ಲಿ ಪ್ರಬಲ. ವಿಷ್ಣು ಲಕ್ಷ್ಮೀ ದೇವಿಯ ಆರಾಧನೆ ವಿಶೇಷ. ಕೆಲವೊಂದು ಸಮಯದಲ್ಲಿ ದೋಣಿ ಉತ್ಸವಗಳನ್ನು ಕೆರೆ ಸುತ್ತಿ ಏರ್ಪಡಿಸಲಾಗುತ್ತದೆ. ಸಾರಾಂಶದಲ್ಲಿ ಅನಂತಪುರಂ ಶ್ರೀ ಅನಂತ ಪದ್ಮನಾಭಸ್ವಾಮಿ ದೇವಾಲಯವು ಭಕ್ತಿಭಾವ, ಪೌರಾಣಿಕ ಹಿನ್ನೆಲೆ, ಪ್ರಕೃತಿಯ ಸೌಂದರ್ಯ ಮತ್ತು ಅದ್ಭುತ ಬಾಬಿಯಾ ಕಥಾನಕಗಳಿಂದ ತೀವ್ರವಾಗಿ ಜಪಿತವಾಗಿರುವ ಪವಿತ್ರ ತಾಣ. ಇಲ್ಲಿ ಭೇಟಿ ನೀಡುವ ಪ್ರತಿಯೊಬ್ಬರೂ ಒಂದು ವಿಶಿಷ್ಟ ಶಾಂತಿ ಮತ್ತು ಆಧ್ಯಾತ್ಮಿಕ ಅನುಭವವನ್ನು ಪಡೆಯುತ್ತಾರೆ.
ನನ್ನ ಚಾನೆಲ್ ನೇಮ್ ಲೈಫ್ ಮೇಕ್ ಚೇಂಜರ್ ಅನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ವಿಡಿಯೋಗಳಿಗಾಗಿ ಮುಂದುವರಿಯಿರಿ.